ಎಂಆರ್ಜಿ ಸಮೂಹ ಸಂಘಗಳ ಚೇರ್ಮನ್ ಪ್ರಕಾಶ್ ಶೆಟ್ಟಿ ಸತತ 7ನೇ ವರ್ಷದಲ್ಲಿ ಸಾವಿರಾರು ಮಂದಿಗೆ ಸಹಾಯ ಹಸ್ತ ಚಾಚಿದ್ದು, ಈ ಬಾರಿ 4,000ಕ್ಕೂ ಹೆಚ್ಚು ಬಡವರಿಗೆ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ 9.5 ಕೋಟಿ ರೂಪಾಯಿ ನೆರವು ಯೋಜನೆ ನೀಡಿದ್ದಾರೆ. ಮಂಗಳೂರಿನ ಬಂಗ್ರಕೂಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆದ ಆಶಾ ಪ್ರಕಾಶ್ ಶೆಟ್ಟಿ ನೆರವು ಕಾರ್ಯಕ್ರಮದಲ್ಲಿ ಎಲ್ಲ ಫಲಾನುಭವಿಗಳಿಗೂ ನೇರವಾಗಿ ಚೆಕ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಪ್ರಕಾಶ್ ಶೆಟ್ಟಿ, ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಬದುಕಿನ ಎಲ್ಲ ರೀತಿಯ ಕಷ್ಟಗಳನ್ನು ಉಂಡು 1983ರಲ್ಲಿ ಬೆಂಗಳೂರಿಗೆ ತೆರಳಿ ಹಂತ ಹಂತವಾಗಿ ಮೇಲೇರಿದವನು. ಹಾಗಾಗಿ ಜೀವನದ ಎಲ್ಲ ಕಷ್ಟಗಳನ್ನು ತಿಳಿದುಕೊಂಡಿದ್ದೇನೆ. ರಿಯಲ್ ಎಸ್ಟೇಟ್ ಮತ್ತು ಹೋಟೆಲ್ ಉದ್ಯಮದಲ್ಲಿ ಯಶಸ್ಸು ಸಾಧಿಸಿ ಗಳಿಕೆಯ ಒಂದಂಶವನ್ನು ನನ್ನ ಉಡುಪಿ ಮತ್ತು ಮಂಗಳೂರಿನ ಅರ್ಹರಿಗೆ ದಾನ ಮಾಡಲು ನಿರ್ಧರಿಸಿದ್ದೇನೆ ಎಂದು ಹೇಳಿದರು. ತುಳುನಾಡಿನ ಮಣ್ಣಿನ ಒಂದು ಸಂಸ್ಕೃತಿ, ನನ್ನ ದಿವಂಗತ ತಂದೆ ಮಾಧವ ಶೆಟ್ಟಿ, ತಾಯಿ ದಿವಂಗತ ರತ್ನ ಶೆಟ್ಟಿ ಅವರಿಗೆ ಜನಿಸಿ ಬಾಲ್ಯದ ಕಷ್ಟದ ಜೀವನ, ಕಷ್ಟದ ಬದುಕು, ನನ್ನ ಶಾಲೆಗೆ ಹೋಗುವಾಗ ನಾನು ಯಾವ ಜಾತಿ, ಯಾವ ಧರ್ಮ, ಯಾವ ಪಂಗಡ ಎಲ್ಲದಕ್ಕೂ ಮೀರಿ ಅವರ ಮನೆಗೆ, ಅಂದರೆ ನನ್ನ ಊರಿನ ಹಳ್ಳಿಯಲ್ಲಿ ಎಲ್ಲರ ಮನೆಗೆ ಹೋಗಿ ಅವರ ಮನೆಯಲ್ಲಿ ತಿಂಡಿ ತಿಂದು ಊಟ ಮಾಡಿ ಆ ಮಕ್ಕಳನ್ನು ನನ್ನ ಸ್ನೇಹಿತರನ್ನಾಗಿ ಮಾಡಿ ಅಲ್ಲಿ ಎಲ್ಲ ಮನೆಯ ಅಂಗಳದಲ್ಲಿ ಆಡಿದ ನೆನಪು ನನಗೆ ಇವತ್ತಾಗ್ತಾ ಇದೆ. ಬಹುಶಃ ಅಂತ ಇವತ್ತು ಎಷ್ಟೋ ಕುಟುಂಬಗಳು ನನ್ನ ಮುಂದೆ ಇವತ್ತು ಕಾಣ್ತಾ ಇದೆ. ನನ್ನ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಅಮ್ಮ. ಅಮ್ಮನಿಗಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಮ್ಮ ನಮಗೆ ಜನ್ಮ ಕೊಟ್ಟು ಸಾಕುವಾಗ ಒಂದೊಂದು ಹೆಜ್ಜೆಗೂ ಒಂದೊಂದು ದಿನಕ್ಕೂ ನಮ್ಮ ಮೇಲೆ ಒಂದು ಮುಂದಿನ ಬದುಕನ್ನು ಆಲೋಚನೆ ಮಾಡಿಕೊಂಡು ನನ್ನ ಮಗ ಹೀಗೆ ಆಗಬೇಕು, ಹೀಗೆ ಆಗಬೇಕು, ಹಾಗೆ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಶಾಲೆಯಿಂದ ಬರುವಾಗ ತಿಂಡಿ ಕೊಟ್ಟು ತಲೆಯನ್ನು ಸವರಿ ರಾತ್ರಿ ನಿದ್ದೆ ಮಾಡುವಾಗ ತೊಡೆಯಲ್ಲಿ ಅವಳ ತೋಳಿನಲ್ಲಿ ತಲೆಯನ್ನಿಟ್ಟು ಮಲಗಿಸಿದ ದಿನಗಳನ್ನು ನಾವು ನೋಡ್ಬೋದು. ಇವತ್ತು ಇಲ್ಲಿ ಎಷ್ಟೋ ಮಕ್ಕಳಿದ್ದೀರಿ, ತಂದೆ ತಾಯಿ ಜೊತೆ ಬಂದಿದ್ದೀರಿ. ಅಮ್ಮ ಜೀವಂತ ಇರುವಾಗ ಅಮ್ಮನ ಅವಶ್ಯಕತೆ ನಮಗೆ ಅಷ್ಟು ಗೊತ್ತಾಗುವುದಿಲ್ಲ. ಆದರೆ ಅಮ್ಮ ನಾವು ಕಳೆದುಕೊಂಡಾಗ, ಅಮ್ಮ ದೇವರ ಪಾದಕ್ಕೆ ಸೇರಿದಾಗ ಅಮ್ಮ ಏನು ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ರವರು ಎಲ್ಲ ಜಾತಿ, ಎಲ್ಲ ಸಮುದಾಯದ ಜನರನ್ನ ಒಂದೆಡೆಗೆ ಸೇರಿಸಿ ನೊಂದ ಶೋಷಿತ ಜನರ ಜೊತೆಗೆ ನಾನಿದ್ದೇನೆ ಎನ್ನುವ ಪ್ರಕಾಶ್ ಶೆಟ್ಟಿಯವರ ಮನೋಬಲಕ್ಕೆ ನಾವೆಲ್ಲರೂ ಬೆಂಬಲ ನೀಡಬೇಕಿದೆ. ಸಾಮರಸ್ಯ ಮತ್ತು ಶಾಂತಿಯುತ ಸಮಾಜದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಶ್ರಮಪಡಬೇಕು ಎಂದು ಹೇಳಿದರು. ಆ ಒಂದು ಕಾಣಿಕೆಯನ್ನು ನಮ್ಮ ಬದುಕಿನಲ್ಲಿ ನಾವು ತಾಳ್ಮೆ, ಪ್ರೀತಿ, ವಿಶ್ವಾಸ, ಪರೋಪಕಾರ, ಸಹಬಾಳ್ವೆ, ಕರುಣೆ ಮುಖಾಂತರ ಅವುಗಳನ್ನು ನಾವು ಮೌಲ್ಯ ರೂಢಿಸಿಕೊಂಡು ಬಂದರೆ ಸುಂದರ ಮತ್ತು ಸಾರ್ಥಕವಾದ ಬದುಕು ಮಾಡಿಕೊಳ್ಳಬಹುದು ಅಂತ ಹೇಳಿ ನಮಗೆ ಬದುಕು ಇವತ್ತು ತೋರಿಸಿಕೊಟ್ಟಿದೆ. ಅದಕ್ಕೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಕೂಡ ಒಂದು ಇವತ್ತು ಮಾದರಿ ಮತ್ತು ಪ್ರೋತ್ಸಾಹದ ಒಂದು ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತೇ ನೆರವು ಹಸ್ತಂತ ಕಾರ್ಯಕ್ರಮವು ಅದು ಒಂದು ದಿವಸದ ಈ ಕಾರ್ಯಕ್ರಮ ಮಾತ್ರ ಅಲ್ಲ. ಈ ಒಂದು ಕಾರ್ಯಕ್ರಮ ಬಹುಶಃ ಮಾನವೀಯತೆ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಒಂದು ಪ್ರತಿಬಿಂಬದ ಒಂದು ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತೊಂದು ವ್ಯಕ್ತಿತ್ವ, ಮಾನವೀಯತೆಯ ಸೋದರತೆ ಮೌಲ್ಯಗಳು ಏನಿದೆಯಾ ಅದನ್ನು ಸಮಾಜಕ್ಕೆ ತೋರ್ಪಡಿಸಿಕೊಳ್ಳುವ ಮೂಲಕ ಬಹುಶಃ ಇವತ್ತು ಯುವ ಪೀಳಿಗೆ ಮತ್ತು ಯುವ ಜನಾಂಗ ಯಾರಿದ್ದಾರೆ ಇವತ್ತಿನ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ
ನಮ್ಮ ಮಣ್ಣಿನ ಆ ಸಂಸ್ಕೃತಿಯನ್ನು ಮತ್ತು ಪ್ರತಿಬಿಂಬವನ್ನು ಸಮಾಜದ ಹಿರಿಯರ ವ್ಯಕ್ತಿತ್ವವನ್ನು. ವೇದಿಕೆಯಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಆಶಾ ಪ್ರಕಾಶ್ ಶೆಟ್ಟಿ, ಮೂಡಬಿದ್ರೆಯ ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ, ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಎಂಆರ್ಜಿ ಗ್ರೂಪ್ನ ಆಡಳಿತ ನಿರ್ದೇಶಕ ಗೌರವ್ ಪಿ ಶೆಟ್ಟಿ ಉಪಸ್ಥಿತರಿದ್ದರು. ಸಾಮಾಜಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಗುರುಪುರ ವಜ್ರದೇಹಿ ಸ್ವಾಮೀಜಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.